ಬೆಳಿಗ್ಗೆ ಹಾಫ್ ಆನ್ ಅವರ್ ಮುಂಚೆ ಗೊತ್ತಾಯಿತು ನನಗೆ ಪಿಯರ್ ಟು ಟ್ರೈಲರ್ ಲಾಂಚ್ ಇದೆ ಅಂತ ಅಂದ್ಬಿಟ್ಟು. ಹಾಗಾಗಿ ಇಮ್ಮಿಡಿಯೇಟಾಗಿ ರೆಡಿಯಾಗಿ ಓಡಿ ಬಂದೆ ನಾನು. ಯಾಕೆಂದರೆ ನಮ್ಮ ಸಂಸ್ಥೆದೊಂದ ಮೇಲೆ ನಾವು ಬರಲೇಬೇಕು, ನಮ್ಮ ಕರ್ತವ್ಯ. MRT ಮ್ಯೂಸಿಕ್ಕಿಂದ ಇವತ್ತು 6 ಹಾಡುಗಳಿದೆ, ಬಿಡುಗಡೆ ಮಾಡ್ತಾಯಿದ್ದೀವಿ. ಹಾಡುಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೇಮಂತ್ ಕುಮಾರ್ ಅವರು. ಒಳ್ಳೆ ಮೆಸೇಜ್ ಇದೆ ಈ ಸಿನಿಮಾನಲ್ಲಿ. ಈ ಹಾಡಲ್ಲಿ ನೋಡಿದಾಗಲೇ ನನಗೆ ಅನ್ನಿಸ್ತು, ಸಬ್ಜೆಕ್ಟ್ ಗೊತ್ತಿಲ್ಲ, ರಿಹ್ಯಾಬಿಲಿಟಿ ಸೆಂಟರ್ಗೆ ತುಂಬ ಕುಡಿದವ್ರಿಗೆ ಕರ್ಕೊಂಡೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವ್ರು ಮತ್ತೆ ಬರೋ ಜೀವನ ಕೊಡೋದೇ ಅಂತ ಅನ್ಕೊತೀನಿ ಸಬ್ಜೆಕ್ಟು. ಸೊ ಇದು ಅಲ್ಲಿ ಓದೋರಿಗೆ ಗೊತ್ತಾಗುತ್ತೆ ಆ ಕಷ್ಟ ಏನು ಅಂತ ಅಂದ್ಬಿಟ್ಟು, ತಂದೆ ತಾಯಿದ್ರು ಗೊತ್ತಾಗುತ್ತೆ. ಸೊ ಎನಿವೆ ಒಳ್ಳೆ ಸಬ್ಜೆಕ್ಟ್ ಮಾಡಿದ್ದೀರಿ, ಹಾಡುಗಳು ಚೆನ್ನಾಗಿ ಬಂದಿದೆ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಪ್ಯೂರ್ ಟ್ರೈಲರ್ ಲಾಂಚ್, ಐ ವಿಶ್ ಯು ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು ಸಾಯಿರಾಮ್. ಟ್ರೈಲರ್ ಅದ್ಭುತವಾಗಿ ಮೂಡಿ ಬಂದಿದೆ. ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಥ ಸಿನಿಮಾ ಕಂಟೆಂಟು ಅಂತ ಅಂದ್ಕೊಂಡಿದ್ದೀನಿ ನಾನು ಹಾಡುಗಳು ಕೇಳಿದ್ದೆ, ಬಟ್ ಸಬ್ಜೆಕ್ಟ್ ಈ ಥರ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ಈ ಮೆಸೇಜ್ ಬೇಕಾಗಿದೆ ಇವತ್ತಿನ ಯುವ ಜನರಿಗೆ. ರಿಯಾಬ್ ಅನ್ನೋದು ಏನು ಅಂತ ಗೊತ್ತೇ ಇಲ್ಲ ಆ್ಯಕ್ಚುಲಿ. ನಾನು ಕೇಳಿದ್ದೀನಿ, ಭಾಳ ಜನ ಹೇಳಿದ್ದಾರೆ ರಿಯಾಬ್ ಅಂತಿದೆ, ಈ ಥರ ಹೆಚ್ಚಿಗೆ ಆಲ್ಕೋಹಾಲಿಕ್ ಆದವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತಂದ್ಬಿಟ್ಟು. ಇದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ. ಸಾಕಷ್ಟು ಕುಟುಂಬಗಳು ಹಾಳಾಗಿದೆ ಇದರಿಂದ. ಸೊ ಅಲ್ಲಿ ಹೋದಾಗ ಏನಾಗುತ್ತೆ, ಮನ ಪರಿವರ್ತನೆ ಹೆಂಗಾಗುತ್ತೆ ಅಂತ ಈ ಸಿನಿಮಾಲಿ ತೋರಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಈ ಪಿಕ್ಚರು ಡಿಸೆಂಬರ್ 12ನೇ ತಾರೀಕು ರಿಲೀಸ್ ಅಂತ ಕೇಳ್ಪಟ್ಟೆ. ಆ ದಿನ 2-3 ವಿಶೇಷಗಳಿದೆ. ಒಂದು, ದರ್ಶನ್ ಅವ್ರದ್ದು ಡಿ ಬಾಸ್ ಅವ್ರದ್ದು ಡೆವಿಲ್ ಚಿತ್ರ, ಅದು ದೊಡ್ಡ ಮಟ್ಟದಲ್ಲಿ ಪಿಕ್ಚರ್ ಮಾಡಿದ್ದಾರೆ. ಆ ಪಿಕ್ಚರ್ ಜೊತೆಲಿ ಈ ಪಿವಟ್ ಜೊತೆ ಬಿಡ್ತಾರೆ ಅಂದರೆ ಇವ್ರಿಗೊಂದು ಮೀಟ್ರ್ ಬೇಕು. ಯಾಕಂದರೆ ಅವ್ರ ಜೊತೇಲಿ ಸಾಮಾನ್ಯ ಬೇರೆ ದೊಡ್ಡ ಪಿಕ್ಚರ್ ಬಿಡೋಕ್ಕೆ ಯೋಚನೆ ಮಾಡ್ತಾರೆ, 1 ವಾರ 2 ವಾರ ತಲ್ಲಿ ಬಿಡ್ತಾರೆ. ಈಗ ಹಂಗಿರೋಗ ಇವರು ಆ ಪಿಕ್ಚರ್ನ ಬಿಟ್ಟಿದ್ದಾರೆ ಅಂದರೆ ಇಡೀ ತಂಡಕ್ಕೆ ದೊಡ್ಡ ಮೀಟ್ರ್ ಇದೆ. ಹಾಗಾಗಿ ಪಿಕ್ಚರು ಅದೊಂದು. ಇನ್ನೊಂದು, ಆ ದಿನ ನಮ್ಮ ಕರ್ನಾಟಕದ ಹೆಮ್ಮೆಯ ಮಗ ತಮಿಳ್ನಾಡಲ್ಲಿ ಹೋಗಿ ದೊಡ್ಡ ಸೂಪರ್ ಸ್ಟಾರ್ ಆಗಿರೋಂಥ ರಜನಿಕಾಂತ್ ಅವರು ಹುಟ್ಟಿದ ಹಬ್ಬ ದಿನ ಬೇರೆ ಅವತ್ತು. ಅವರು ಏನೋ ಹೋಗಿ ತಮಿಳ್ನಾಡಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದರೂ ಕೂಡ ಹುಟ್ಟಿದ್ದು ನಮ್ಮ ಮನೇಲಿ. ಆದ್ದರಿಂದ ಅದ್ರ ಬಗ್ಗೆ ಹೇಳಿದೆ ನಾನು. ಹಂಗಾಗಿ ನೋಡಿ, ಈ ಪಿಕ್ಚರ್ ಕೂಡ ಅದೇ ಥರ ಅವರ ಅಲ್ಲೊಂದು ದೊಡ್ಡ ಮಟ್ಟ, ಇಲ್ಲೊಂದು ದೊಡ್ಡ ಮಟ್ಟ, ಇದು 3ನೇದು ಒಂದು ಮಟ್ಟಕ್ಕೆ ಪಿಕ್ಚರು ಆ ಲೆವೆಲ್ಗೆ ಬರುತ್ತೆ ಅಂದ್ಕೊಂಡಿದ್ದೀನಿ. ಬರಲಿ, ದೇವರಲ್ಲಿ ಬೇಡ್ಕೊತೀನಿ. ಹಾಗೆ ಈ ಪಿಕ್ಚರ್ ಸರ್ ಹೇಳ್ದಂಗೆ ಈ ಯಾವುದು ರಿಯಾಬ್ ನಾನಿರೋ ಕಡೆ ಎಲ್ಲ ವಾರಕ್ಕೊಂದ್ಸಲಿ ತಿಂಗಳಿಗೊಂದ್ಸಲಿ ರಿಯಾಬ್ ಅವ್ರ ಸೆಂಟ್ರನ್ನ ಕರೆಸಿ ನಮ್ಮಲ್ಲಿ ಅದಕ್ಕೊಂದು ಅವ್ರಿಗೆ ಸನ್ನಿವೇಶ ಅವ್ರಿಗೆ ತಿಳಿಸಿ, ಈ ಥರ ಹಿಂಗಿರ್ಬೇಕು ಹಂಗಿರ್ಬೇಕಂತ. ಅವ್ರು ಹೋಗೋಕ್ಕಾಗೋದಿಲ್ಲ, ಕರ್ಕೊಂಡಾಗ ಇಲ್ಲಿರೋರು ರಿಯಾಬಲ್ಲಿ ಬಿಟ್ಟು ತಿಂಗ್ಳಿಗೆ 15,000 20,000 ಕೊಡೋಕ್ಕಾಗಿಲ್ಲ ಅಂದ್ಬಿಟ್ಟು ನಾವೇ ನಮ್ಮದು ಒಂದು ದೊಡ್ಡದು ಒಂದು ಸೌಟ್ರಿ ಥರ ಒಂದು ರೂಮ್ ಇದೆ, ಅಲ್ಲೇ ಕರೆಸಿ ಕುಣಿಸಿ ಅವ್ರಿಗೆಲ್ಲ ಏನೇನು ಹೇಳ್ಬೇಕೆಲ್ಲ ಮಾಡಿ ರೆಡಿ ಮಾಡಿ ಅವ್ರನ್ನ ಕುಡಿಯೋದು ನಿಲ್ಲಿಸೋ ಥರ ಒಂದು ಟೀಮೇ ರೆಡಿ ಮಾಡ್ತೀವಿ. ಆ ಥರ ಒಂದು ವಿಷಯನ ಇವ್ರು ಇಷ್ಟು ದೊಡ್ಡ ಮಟ್ಟಕ್ಕೆ ರಿಸ್ಕ್ ಎತ್ತಿ ಇಡೀ ಕರ್ನಾಟಕಕ್ಕೆ ತೋರಿಸ್ತಾರೆ ಅಂದರೆ ಈ ಟೀಮ್ಗೆ ಒಂದು ಕಂಗ್ರ್ಯಾಚುಲೇಷನ್ ಹೇಳಬೇಕು. ಈ ಥರ ಒಂದು ಕಂಟೆಂಟ್ಗಳು ಮಾಡೋದು ತುಂಬ ಕಡಿಮೆ. ಯಾಕಂದರೆ ಎಲ್ಲರೂ ದುಡ್ಡು ಮಾಡಬೇಕನ್ನೋ ಒಂದು ಇದಲ್ಲೇ ಕಂಟೆಂಟಲ್ಲೇ ಹೋಗ್ತಾರೆ. ಈ ಥರ ಜನರಿಗೆ ಹೋಗಿ ಸೇರುವಂಥ ವಿಷಯಗಳು ಕಡಿಮೆನೇ. ನೋಡಿ, ಇವಾಗ ಇದೇ ಥರನೇ ಭೀಮಾ ಪಿಕ್ಚರ್ ಮಾಡಿದ್ರು, ಗಾಂಜಾ ಅದು ಇದಂತ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಯ್ತು. ಆ ಥರ ಒಂದು ಗಟ್ಸ್ ಬೇಕು, ಜನರಿಗೆ ಎತ್ತು ತೋರಿಸೋಂಥ ಒಂದು ಗಟ್ಸ್ ಬೇಕು. ಆ ಗಟ್ಸಲ್ಲಿ ಬಂದು ಭೀಮಾ ದೊಡ್ಡ ಮಟ್ಟದಲ್ಲಿ ಇಟ್ಟಾಯಿತು. ಸೇಮ್ ಇದೇ ಥರ ಗಾಂಜಾ ಹೊಡ್ಕೊಂಡು ಅದು ಇದಂತ ಅದರಲ್ಲೂ ತೋರಿಸಿದ್ದಾರೆ. ಆ ಥರ ಒಂದು ಗಟ್ಸ್ ಇದ್ದರೆ ಮಾತ್ರ ಇಂಥ ಒಂದು ಪಿಕ್ಚರ್ ಮಾಡೋಕ್ಕಾಗೋದು. ನಮ್ಮ ಕಾರ್ತಿಕ್ ಮತ್ತು ಅವ್ರ ತಂಡಕ್ಕೆ ಗಟ್ಸ್ ಇದೆ ಅಂತ ನಾನು ಒಪ್ಕೊಂಡೆಪ್ಪ, ಸೂಪರ್. ಅದರಿಂದ ನನ್ನ ಕಡೆಯಿಂದ ಕೂಡ ಅವ್ರಿಗೊಂದು ದೊಡ್ಡ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಪಿಕ್ಚರ್ ಕೂಡ ಬ್ಲ್ಯಾಕ್ ಬಸ್ಟರ್ ಹೊಡೀಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಂದು ಸಾಂಗ್ ಆಡಿದ್ದೀನಿ, ಜಾಲಿ ಜಾಲಿ ಸಾಂಗು. ನಾನು ಅವ್ರ ಜೊತೆಲಿ ಆಡಿದ್ದೀನಿ, ಪ್ರತಾಪ್ ಜೊತೆಲಿ. ತುಂಬ ಇಷ್ಟ ಆಯಿತು ಸಾಂಗು. ಇಷ್ಟ ಆಗೋಕ್ಕೆ ಮುಂಚೆ ಈ ಪಿಕ್ಚರು ಸಾರ್ ಹೇಳ್ದಂಗೆ ಕಂಟೆಂಟು ಚೆನ್ನಾಗಿದೆ. ಸುಮಾರು ಜನಗಳು ಕುಡಿದು ಅವ್ರು ಹಾಳಾಗೋದ್ರಿಂದ ಮನೇನೂ ಹಾಳು ಮಾಡಿಬಿಡ್ತಾರೆ. ಅಂಥವ್ರಿಗೆ ಇದೊಂದು ಒಳ್ಳೆ ಸಬ್ಜೆಕ್ಟ್ ಪಿಕ್ಚರು. ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತಲ್ಲ, ರಿಯಾಬ್ ಚಂದ್ರ ಅದಿದಂತ ತೋರಿಸಿದ್ದಾರೆ. ಪಿಕ್ಚರ್ ನೋಡಿದ್ರೆ ಇನ್ನೂ ಪೂರ್ತಿ ಚೆನ್ನಾಗಿ ಕಾಣುತ್ತೆ. ಬಟ್ ಅದರಿಂದ ನನ್ನ ಕರೆದಿದ್ದು ಇದಕ್ಕೆ ಒಂದು ತುಂಬ ಸಂತೋಷ ಆಯಿತು. ಇಡೀ ಪ್ಯೂರ್ ತಂಡಕ್ಕೆ ನನ್ನ ಕಡೆಯಿಂದ ಒಂದು ಶುಭ ಹಾರೈಸ್ತೀನಿ. ಈ ಪಿಕ್ಚರ್ ದೊಡ್ಡ ಮಟ್ಟದಲ್ಲಿ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಥ್ಯಾಂಕ್ ಯು. ದೊಡ್ಡ ಪರಿಚಯ ಏನಿಲ್ಲ,
ಸರ್ ಈ ಸರ ಒಂದು ಸಾಂಗ್ ಆಡ್ಬೇಕು ಸರ್ ನೀವು, ಪಿಕ್ಚರ್ ಬಗ್ಗೆ ಕೂಡ ಕೇಳಿಲ್ಲ ನಾನು. ಸಾಂಗ್ ಅಂದರು, ಬಿಡಪ್ಪ ಒಂದು ಚಿತ್ರನಟನಾಗಿದ್ದ ನನ್ನ ಒಂದು ಸಿಂಗರ್ ಕೂಡ ಮಾಡಬೇಕಂತ ಕರೀತಾರೆ. ನಾನು ಸಿಂಗರ್ ಅಂತ ಕೂಡ ಹೇಳ್ಕೊಬೋದಂತ ಒಂದು ಅವರು ಕೊಟ್ಟರಲ್ಲ. ಇವಾಗ ನನ್ನ ಟೈಟಲ್ ಆದಮೇಲೆ ನಾನು ಇವಾಗ ಸಿಂಗರ್ ತಾನೆ, ಹಂಗಾಗಿ ನಮ್ಗೆ ಆ ಒಂದು ಖುಷಿ ಕೂಡ ಕೊಟ್ಟರು ಆ ತಂಡದವರು. ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು ಸರ್. ಸರ್ ಸರ್ ಥ್ಯಾಂಕ್ ಯು ಸರ್. ಅವರೆಲ್ಲ ಬ್ಲಸ್ಸಲ್ಲಿದ್ದರೆ ಅದು ದೊಡ್ಡ ಮಟ್ಟದ ವಿಷಯ ಇಲ್ಲ, ಖುಷಿ. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್. Thank you. ಅದು ದೊಡ್ಡ ಕಂಪ್ನಿಯಲ್ಲಿ ರಿಲೀಸ್ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಸರ್ ಅವ್ರ ಕೈ ಜೋಡಿಸಿದ್ರೆ ಹೋಯ್ತಾ, ಎಲ್ಲೋ ಹೋಯ್ತು ಬಿಡಿ ಅದು. ಥ್ಯಾಂಕ್ ಯು. ಈಗ PO2 ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಆಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿ ಕಾಂಟೆಂಟ್ ಬಗ್ಗೆ ಮಾತ್ರ ಮಾತಾಡಬೇಕು ಅನ್ನೋದು ನನ್ನ ಕಮಿಟ್ಮೆಂಟು, ಯಾವುದೇ ವೇದಿಕೆ ಆದರೂ ಕೂಡ. ಸೊ ಯಾಕಂದರೆ ಸಿನಿಮಾ ನೋಡಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಒಂದು ತತ್ವದ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡೋದು ನಾವು. ಸೊ ಕಾರ್ತಿಕ್ ಅವರು ನನಗೆ ಬಂದು ಮೀಟ್ ಆದರು. ಸೊ ಮೀಟ್ ಆಗಿ ಫಸ್ಟ್ ಹೇಳಿದ್ದೆ ಅವರು, ನಾವು ರಿಲೀಸ್ ಮಾಡ್ತಾ ಇರೋದು ದರ್ಶನ್ ಅವ್ರ ಆಪೋಸಿಷನ್ನು ಆ ಡೇಟ್ಗೆ ಅಂತ ಅಂದ್ಬಿಟ್ಟು. ಸೊ ಎಲ್ಲರಿಗೂ ಆಶ್ಚರ್ಯ ಆಗೇ ಆಗುತ್ತೆ, ಏನು ಇವ್ರ ಡೇರ್ನೆಸ್ಸು ಏನು ಹೆಂಗೆ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಸಿನಿಮಾ ನೋಡಿದೆ. ಸೊ ಅಷ್ಟೇ ಡೇರಿಂಗಾಗಿ ಸಿನಿಮಾ ಮಾಡಿದ್ದಾರೆ. ಅಂದರೆ ಈ ಕುಡಿತ ಅಂತ ತೊಗೊಂಡ್ರೆ ಇದು ಯೂನಿವರ್ಸಲ್ ಸಬ್ಜೆಕ್ಟ್ ಇದೆ. ಸೊ ಅದನ್ನು ಎಲ್ಲಿ ಯಾವ ಪ್ರಪಂಚದ ಯಾವ ಮೂಲೆಗೆ ಹೋದರೂ ಅದು ಕನೆಕ್ಟ್ ಆಗುತ್ತೆ, ಆ ಥರದ್ದೊಂದು ಸಬ್ಜೆಕ್ಟ್ ಇದು. ಮತ್ತು ಅವರ ವಿಷನ್ ಕೂಡ ಹಾಗೇ ಇದೆ. ಸೊ ಒಂದು ಗ್ಲೋಬಲ್ ಆಸ್ಪೆಕ್ಟಲ್ಲಿ ಸಿನಿಮಾ ಮಾಡಿದ್ದಾರೆ. ಈ ಕಡೆ ಪ್ರಯೋಗಾತ್ಮಕ ಚಿತ್ರ ಅಂತಲೂ ಹೇಳ್ಬೋದು, ಈ ಕಡೆ ಕಮರ್ಷಿಯಲ್ ಏನಿದೆ ಇದನ್ನು ಟಚ್ ಮಾಡಿದ್ದಾರೆ ಜಾನರ್ನ. ಸೊ ಎನಿವೇಸ್ ಒಳ್ಳೇದಾಗಲಿ ನಿಮಗೆ. ಸೊ ಮತ್ತು ಎಲ್ಲರಿಗೂ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಇದು ಡೆವಿಲ್ ವಿರುದ್ಧ ಬರ್ತಿದ್ದಾರೆ ಹೆಂಗೋ ಏನು ಅಂತ ಅಂದ್ಬಿಟ್ಟು. ಸೊ ಈ ಟೀಮ್ಗೆ ತುಂಬ ಕ್ಲಾರಿಟಿ ಇದೆ. ಈಗ ನಾವು ಈಗ ದರ್ಶನ್ ಸರ್ ಈಗ ಅವ್ರಿಗೆ ಕಂಪೇರ್ ಮಾಡ್ಕೊಳಕ್ಕಾಗಲ್ಲ ನಮ್ಮ ಕಾಂಟೆಂಟ್ ಅಥವಾ ನಮ್ಮ ಸಿನಿಮಾನ. ಆದರೆ ನಮಗೆ ನಮ್ಮದೇ ಆದಂಥ ಒಂದಷ್ಟು ಜನ ಏನು ಸ್ಪೆಕ್ಟೇಟರ್ಸ್ ಅಂತ ಇರ್ತಾರೆ. ಸೊ ಅವ್ರನ್ನ ಹುಟ್ಟಾಕೋಬೇಕು. ಈಗ ಹೊಸಬ್ರು ಸಿನಿಮಾ ಮಾಡಿದಾಗ ಸೊ ಎಲ್ಲರೂ ಫಸ್ಟು ಅದನ್ನೇ ಥಿಂಕ್ ಮಾಡಬೇಕು. ಸೊ ನಮ್ಮ ಸ್ಪೆಕ್ಟೇಟರ್ಸ್ನ ನಾವು ಹೆಂಗೆ ಹುಟ್ಟಾಕೋಬೇಕು ಅಂತ, ಯಾಕಂದರೆ ನಮಗೆ ರೆಡಿ ಇರಲ್ಲ ಯಾರೂ. ಸೊ ಈ ಆ ಥರದ್ದೊಂದು ಸಿನಿಮಾನ ನೀವು ಮಾಡಿದ್ದೀರಾ. ಸೊ ಖಂಡಿತ ಡೆವಿಲ್ ಜೊತೆಗೆ ನಮ್ಮ ಸಿನಿಮಾನು ಕೂಡ ಒಂದು ಒಳ್ಳೆ ಟಾಕ್ನ ತೊಗೊಳುತ್ತೆ ಅನ್ನೋ ನಂಬಿಕೆ ನನಗಿದೆ. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಕಾನ್ಸಂಟ್ರೇಟ್ ಮಾಡ್ತೀವೋ ಆ ಸ್ಕ್ರೀನ್ಸ್ನ ಮಾತ್ರ ತೊಗೊಳ್ತೀವಿ. ಯಾಕಂದರೆ ಈಗ ಅವರು ಬೇಸಿಕಲಿ ಮಾರತಳ್ಳಿ ಸೈಡು, KR ಪುರಂ ಸೈಡು ಆ ಕಡೆ ಜಾಸ್ತಿ ಕೇಳಿದ್ದಾರೆ. ಸೊ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ ಅದು ನಾನ್ ಕನ್ನಡ ಸೆಂಟರ್ಸ್ ಅದು. ಸೊ ನಾವು ಅದಕ್ಕೆ ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತೀವಿ. ಹಂಗೆ ಕನ್ನಡ ಸೆಂಟರ್ ಕೂಡ ಈಗ ನಮಗೆ ಈಗ ಡೆವಿಲ್ ಆಚೆಗೆ ಕೂಡ ನಮಗೆ ಒಂದಷ್ಟು ಸ್ಕ್ರೀನ್ ಸಿಗುತ್ತೆ. ಯಾಕಂದರೆ ಆಲ್ರೆಡಿ ಮಲ್ಟಿಪ್ಲೆಕ್ಸ್ ಅವ್ರ ಜೊತೆ ನಾವು ಆಗಿದೆ ಆಲ್ರೆಡಿ. ಸೊ ನಾಳೆ ನಾಡಿದ್ದೆಲ್ಲ ಒಂದಷ್ಟು ಮೀಟಿಂಗ್ಸ್ಗಳಿದ್ದಾವೆ. ಸೊ ಒಂದು ವ್ಯವಸ್ಥಿತವಾಗಿ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈವನ್ ಸಿಂಗಲ್ ಥಿಯೇಟರ್ ಕೂಡ ನಾವು ರಿಲೀಸ್ ಮಾಡ್ತಾ ಇದ್ವಿ, ಎಂಟರ್ ಕರ್ನಾಟಕ. ಸೊ ಮೋಸ್ಟ್ ಪ್ರಾಬಬಲಿ ನಮಗೆ ಒಂದು 20 to 25 ಸ್ಕ್ರೀನ್ಸ್ ಮಿನಿಮಮ್ ಸಿಗುತ್ತೆ ಸಿಂಗಲ್ ಸ್ಕ್ರೀನ್ಸು. ಸೊ ಮಲ್ಟಿಪ್ಲೆಕ್ಸು ಒಂದು 15 ಮಲ್ಟಿಪ್ಲೆಕ್ಸ್ ಅಂತ ಅಂದ್ಕೊಳ್ತಾ ಇದ್ದೀವಿ ಎಂಟರ್ ಕರ್ನಾಟಕ. ಸಾಕು, ಸದ್ಯಕ್ಕೆ ಸಾಕು. ನೋಡಿಕೊಂಡು ನೆಕ್ಸ್ಟ್ ವೀಕು ಅಥವಾ ಸೋಮವಾರದ ಮೇಲೆ ಏನಾದರೂ ಎಕ್ಸ್ಪ್ಯಾಂಡ್ ಮಾಡಬೇಕಾ ಬೇಡವಾ ಅನ್ನೋದನ್ನು ಕಲೆಕ್ಷನ್ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ತೀವಿ.